ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜಕಾರಣ ವಿಚಾರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು ಒಂದು ನೋಡ್ರಿ ವರ್ಷದ ಒಳಗೆ ನೋಡ್ರಿ ಯಾರು ಈ ಸಂದ ಹೆಸರು ತೋದಲ್ಲ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ. ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡ್ರು. ನಂದು ಆದ್ಕೂಲಕ್ಕ ನಕ್ಕೊಂಡು ಕೂತಿದ್ರು. ಇವತ್ತ ಒಬ್ಬರಿಗೆ ಬಂದೆ, ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತಿಸಿರಿ ಆಡಬೇಕಲ್ಲ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರೇ ಅಲ್ಲ ಸ್ವಾಮಿ, 14 ಸುದಾಗ ಅದು ಸುತ್ತ ಹಾಕೈತೆ. ಅದು ನಂತ ನೇರವಾಗಿದೆ. ಅಲ್ಲ, ನಂದು ನನ್ನ ಕಡೆ ನೇರವಾಗಿದೆ. ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತ ಹಾಕಿದೆ. ಹಿಂಗ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ ಡಿ.ಕೆ. ಮಾತಾಡ್ದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ. ಯಾವಾಗ ಅರೆ ಸುಮ್ಮ ಮೀಡಿಯಂ ಎಲ್ಲ CBI ಕೋರ್ಟ್ ಕೊಡ್ದು. ಇಲ್ಲಿ ನೋಡಿ SIT ಬಗ್ಗೆ, ಅವಾಗ SIT ಬಗ್ಗೆ ವಿಶ್ವಾಸ, ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. CBI ಕೋರ್ಟ್ ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಅದಕ್ಕೆ ಮಾನಿಟರ್ ಮಾಡಬೇಕು. CBI ಇರಲಿ ಯಾವ್ದಕ್ಕೆ ಇದ್ರೆ ನೋಡ್ರಿ, ಈ ಮಹಾನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ. ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ನಿಮ್ಮ ವಿಚಾರದಲ್ಲಿ ಅವತ್ತೇನಾದ್ರೂ ಆಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿಲ್ಲ. ನೋಡ್ರಿ, 4ನೇ ತಾರೀಕು ಹೇಳ್ತೀನಿ. ಬರೀ ಡಿ.ಕೆ. ಶಿವಕುಮಾರ್ ಅಲ್ಲ, ನಮ್ಮವರು ಹತ್ರಲ್ಲಿದ್ದಾರೆ. ಆಮೇಲೆ 4ನೇ ತಾರೀಕು ನಂತರ ಅದು ಬಹಿರಂಗ ಪಡಿಸ್ತೀನಿ. ಈಗ ಯಾಕೆ ಸತತ 4 ವರ್ಷದಿಂದ ಬಹಳ ಕ್ವಶನ್ ಆಗಿದೆ. ಒಮ್ಮೆ ಅಂತ ಹಾಡು ನಾವು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜಕಾರಣ ವಿಚಾರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು ಒಂದು ನೋಡ್ರಿ ವರ್ಷದ ಒಳಗೆ ನೋಡ್ರಿ ಯಾರು ಈ ಸಂದ ಹೆಸರು ತೋದಲ್ಲ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ. ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡ್ರು. ನಂದು ಆದ್ಕೂಲಕ್ಕ ನಕ್ಕೊಂಡು ಕೂತಿದ್ರು. ಇವತ್ತ ಒಬ್ಬರಿಗೆ ಬಂದೆ, ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತಿಸಿರಿ ಆಡಬೇಕಲ್ಲ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರೇ ಅಲ್ಲ ಸ್ವಾಮಿ, 14 ಸುದಾಗ ಅದು ಸುತ್ತ ಹಾಕೈತೆ. ಅದು ನಂತ ನೇರವಾಗಿದೆ. ಅಲ್ಲ, ನಂದು ನನ್ನ ಕಡೆ ನೇರವಾಗಿದೆ. ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತ ಹಾಕಿದೆ. ಹಿಂಗ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ ಡಿ.ಕೆ. ಮಾತಾಡ್ದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ. ಯಾವಾಗ ಅರೆ ಸುಮ್ಮ ಮೀಡಿಯಂ ಎಲ್ಲ CBI ಕೋರ್ಟ್ ಕೊಡ್ದು. ಇಲ್ಲಿ ನೋಡಿ SIT ಬಗ್ಗೆ, ಅವಾಗ SIT ಬಗ್ಗೆ ವಿಶ್ವಾಸ, ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. CBI ಕೋರ್ಟ್ ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಅದಕ್ಕೆ ಮಾನಿಟರ್ ಮಾಡಬೇಕು. CBI ಇರಲಿ ಯಾವ್ದಕ್ಕೆ ಇದ್ರೆ ನೋಡ್ರಿ, ಈ ಮಹಾನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ. ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ನಿಮ್ಮ ವಿಚಾರದಲ್ಲಿ ಅವತ್ತೇನಾದ್ರೂ ಆಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿಲ್ಲ. ನೋಡ್ರಿ, 4ನೇ ತಾರೀಕು ಹೇಳ್ತೀನಿ. ಬರೀ ಡಿ.ಕೆ. ಶಿವಕುಮಾರ್ ಅಲ್ಲ, ನಮ್ಮವರು ಹತ್ರಲ್ಲಿದ್ದಾರೆ. ಆಮೇಲೆ 4ನೇ ತಾರೀಕು ನಂತರ ಅದು ಬಹಿರಂಗ ಪಡಿಸ್ತೀನಿ. ಈಗ ಯಾಕೆ ಸತತ 4 ವರ್ಷದಿಂದ ಬಹಳ ಕ್ವಶನ್ ಆಗಿದೆ. ಒಮ್ಮೆ ಅಂತ ಹಾಡು ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.